ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ಣ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಯಾರೆಲ್ಲ ಮೊದಲ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಬಟ್ ಅಂತ ಸಿಗುತ್ತೆ. ಸೊ ಇವತ್ತು ಐ ಆಮ್ ಸೋ ಹ್ಯಾಪಿ ನಾವು. ಸೊ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಏನು ಅಂತ ಅಂದರೆ ಹೇಳ್ತೀನಿ, ಸೊ ತಡ ಮಾಡೋದಿಲ್ಲ. ಸೊ ಫೈನಲಿ ನನ್ನ ಒಂದು ಅಂದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ, ಯೂಟ್ಯೂಬ್ ಪಾರ್ಟ್ನರ್ ಆಗೋದಕ್ಕೆ ಸೊ ಫೈನಲ್ ಆಗಿ ಅಪ್ಲೈ ನಾವು ಅಂತ ನನಗೆ ಬಂದಿದೆ. ಅಂದರೆ ನನ್ನದು 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. ಸೊ ಇಷ್ಟು ಶಾರ್ಟ್ ಪೀರಿಯಡಲ್ಲಿ ನಾವು ಅಂದರೆ ನ್ಯೂ ಬಿಗಿನರ್ಸ್ ಕಂಪ್ಲೀಟ್ ಮಾಡಿರೋದು. ಸೊ ನನಗೆ ಸೊ ಸೂಪರ್ ಎಕ್ಸೈಟೆಡ್. ಸೊ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಎಲ್ಲ ಸಪೋರ್ಟಿಂದಾನೆ. ಸೊ ಈ ಥರ ನನಗೆ ಅಂದರೆ ಯೂಟ್ಯೂಬ್ದು ರೂಲ್ಸ್ ಇರುತ್ತಲ್ವ, ಸೊ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸು ಕಂಪ್ಲೀಟ್ ಆಗೋದಕ್ಕೆ ಸಾಧ್ಯ ಆಗಿದ್ದು. ಸೊ ನೀವು ಕೂಡ ಬಿಗಿನರ್ ಆಗಿತ್ತು ಅಂತಂದರೆ ಸೊ ನನ್ನ ವಿಡಿಯೋನ ನೀವು ಇನ್ಸ್ಪಿರೇಷನ್ ಆಗಿ ತೊಗೊಂಡು ಸೊ ನೀವು ಕೂಡ ನಿಮ್ಮ ಒಂದು 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಹೇಗೆ ಅನ್ನೋದನ್ನು ನಾನು ಮುಂದೆ ಹೇಳ್ತೀನಿ. ಫಸ್ಟ್ ನಾನು ಏನು ನನ್ನ ಒಂದು ಹ್ಯಾಪಿ ಮೂಮೆಂಟ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಏನಂತ ಹೇಳಿದ್ರೆ, ಸೊ ನಾನು ಸ್ಟಾರ್ಟ್ ಮಾಡಿ 6 ಮಂತ್ಸ್ ಆಯಿತು. ಸೊ 6 ಮಂತ್ಸಲ್ಲಿ ಸೊ ನನಗೆ ಮಾನಿಟೈಸೇಷನ್ ಕಂಪ್ಲೀಟಾಗಿ ಆಯಿತು. ಸೊ ನನಗೆ ಅಂದರೆ ಬೇರೆಯವ್ರದ್ದು ಇನ್ನೂ 1 ಮಂತಲ್ಲಿ ಆಗುತ್ತೆ, 2 ಮಂತಲ್ಲಿ ಆಗುತ್ತೆ, ಸೊ 3 ಮಂತ್ ಅವರೆಲ್ಲ ಕಂಪ್ಲೀಟ್ಲಿ ಫುಲ್ ಫೇಮಸ್ ಇರ್ತಾರೆ ಇನ್ಸ್ಟಾದಲ್ಲಿ ರೀಲ್ಸ್ ಮಾಡ್ಕೊಂಡು. ಬಟ್ ನಾವು ಯಾವುದೇ ರೀತಿಯಾದಂಥ ಫೇಮಸ್ ಇರಲ್ಲ, ಸೊ ಏನಿರಲ್ಲ, ನಾರ್ಮಲ್ ಪೀಪಲ್ ಆಗಿ. ಸೊ ಬೇಗ ಅಂದರೆ ಅವರು ಒನ್ ಇಯರ್ ಟೈಮ್ ಕೊಟ್ಟಿರ್ತಾರೆ. ಯಾಕಂದರೆ ನಾವು ಯಾವಾಗ ಸ್ಟಾರ್ಟ್ ಮಾಡಿದ್ದೀವಿ ಅಂತಂದರೆ ಸೊ ಅವಾಗಿಂದ ನೆಕ್ಸ್ಟ್ ಇಯರ್ವರೆಗೂ ಟೈಮ್ ಇರುತ್ತೆ. ಸೊ ಅಷ್ಟರಲ್ಲಿ ನಮ್ಮದು 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್. ಇಲ್ಲ ಅಂದರೆ ರೀಲ್ಸಲ್ಲಿ 10M ವ್ಯೂಸು ಕಂಪ್ಲೀಟ್ ಆಗಬೇಕು. ಇದು ಯೂಟ್ಯೂಬ್ದು ರೂಲ್ಸ್ ಆಗಿರುತ್ತೆ. ಸೊ ನಂದು ಇಷ್ಟು ಅಂದರೆ ಹಾಫ್ ಪೀರಿಯಡಲ್ಲೇ ಅಂದರೆ 5 ಮಂತ್ಸ್ 6 ಮಂತ್ಸಲ್ಲೇ ಸೊ ಕಂಪ್ಲೀಟ್ ಇನ್ನೂ ಬೇಗ ಕಂಪ್ಲೀಟ್ ಆಗ್ತಿತ್ತು. ಸೊ ನಾನು ಆಫೀಸ್ಗೆ ಜಾಯಿನ್ ಆಗಿದ್ದಕ್ಕೆ ಆವಾಗ ನಂದು 1.5 ಮಂತ್ 4 to 5 ಮಂತ್ಸಲ್ಲಿ ನಂದು ಕಂಪ್ಲೀಟ್ ಆಗ್ತಿತ್ತು. ಬಟ್ ಆಫೀಸ್ಗೆ ಜಾಯ್ನ್ ಆದಾಗಿಂದ ನಮ್ಗೆ ಅಷ್ಟೊಂದು ಟೈಮ್ ಸಿಕ್ಕಿಲ್ಲ ವಿಡಿಯೋಸ್ ಮಾಡೋಕ್ಕೆ. ಸೊ ಆ್ಯಂಡ್ ಲೈವ್ ಕೂಡ ಮಾಡಿದ್ನಲ್ಲ, ಅದಕ್ಕೂ ಕೂಡ ಟೈಮ್ ಸಿಕ್ಕಿಲ್ಲ. ಸೊ ಅದರಿಂದ ಬೇಗ ನನಗೆ ವಾಚ್ ಅವರ್ಸ್ ಕಂಪ್ಲೀಟ್ ಆಗ್ತಿತ್ತು. ಬಟ್ ಆಫೀಸ್ಗೆ ಜಾಯಿನ್ ಆದಮೇಲಿಂದ ನನಗೆ ಲೈವ್ ಮಾಡೋಕ್ಕೆ, ವಿಡಿಯೋಸ್ ಮಾಡೋದಕ್ಕೆ ಸ್ವಲ್ಪ ಟ್ರಬಲ್ ಅನ್ನಿಸ್ತು. ಸೊ ಆದರೂ ಇಷ್ಟು ಟೈಮ್ ಪೀರಿಯಡಲ್ಲಿ ಸೊ ನಂದು ಕಂಪ್ಲೀಟಾಗಿ 1000 ವಾಚ್ ಅವರ್ಸ್ ಆ್ಯಂಡ್ 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ. ಸೊ ನಾನು ಅಪ್ಲೈ ಮಾಡಿದ್ದೀನಿ. ಸೊ ಅಪ್ಲೈ ಹೇಗೆ ಮಾಡೋದು ಅಂತ ಕೂಡ ನಾನು ನಿಮಗೆ ವಿಡಿಯೋ ಮಾಡಿ ಹಾಕ್ತೀನಿ. ಯಾಕಂದರೆ ಎಷ್ಟೋ ಜನ ಬಿಗಿನರ್ಸ್ಗೆ ಗೊತ್ತಿಲ್ಲ. ಸೊ ಅಪ್ಲೈ ಹೇಗೆ ಮಾಡೋದು, ಮಾನಿಟೈಸೇಷನ್ ತುಂಬ ಜನ ಕೇಳ್ತಾರೆ. ಸೊ ನಾನು ಆ್ಯಸ್ ಎ ಬಿಗಿನರ್ ಆಗಿ ಹೇಗೆ ಅಪ್ಲೈ ಮಾಡಿದೆ, ಏನು ಅಂತ ಅನ್ನೋದನ್ನ ವಿಡಿಯೋ ಮಾಡಿ ಹಾಕ್ತೀನಿ. ಅದಕ್ಕೂ ಮುಂಚೆ ನಿಮ್ಗೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಎಲ್ರಿಗೂ ನನ್ನ ವಿಡಿಯೋ ನೋಡಿ ತುಂಬ ಜನ ನೋಡಿ ಸಪೋರ್ಟ್ ಮಾಡಿದ್ದೀರಾ. ಸೊ ಹಾಗೆ ಸಪೋರ್ಟ್ ಮಾಡ್ತಾ ಬನ್ನಿ. ಇನ್ನು ಮುಂದೆ ನನ್ನ ಅರ್ನಿಂಗ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ಕೂಡ ಹಾಕ್ತೀನಿ. ಪೇಮೆಂಟ್ ಬಂದಮೇಲೆ ಇನ್ನೂ ತುಂಬ ಪ್ರಾಸೆಸ್ ಇದೆ. ಜಸ್ಟ್ ಈಗ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಸೊ ಅವರು ಪ್ರೋಗ್ರೆಸ್ ತೊಗೊಬೇಕು, ಇನ್ನೂ ಪ್ರೋಗ್ರೆಸ್ಸಲ್ಲಿದೆ. ಸೊ ಅದೆಲ್ಲ ಆದಮೇಲೆ ಸೊ ನನಗೆ ಮಾನಿಟೈಸೇಷನ್ ಆನ್ ಆಗುತ್ತೆ. ಅದಾದಮೇಲೆ ವೀಡಿಯೋಸ್ಗಳಿಗೆಲ್ಲ ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ. ಅದನ್ನು ಕೂಡ ಪ್ರತಿಯೊಂದು ನನ್ನ ಒಂದು ಏನು ಮೈಲ್ ಸ್ಟೋನ್ ಮೂವ್ ಆಗ್ತಿದ್ನ ಅದನ್ನೆಲ್ಲ ನಿಮ್ಮ ಜೊತೆಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊತೀನಿ. ಬಟ್ ಥ್ಯಾಂಕ್ ಯು ಸೋ ಮಚ್. ನಾನು ಹೇಗೆ 1000 ವಾಚ್ ಅವರ್ಸ್ ಆ್ಯಂಡ್ 4000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಅವರ್ಸ್ನ ಹೇಗೆ ಕಂಪ್ಲೀಟ್ ಮಾಡಿದೆ ಅನ್ನೋದು, ನಾರ್ಮಲಾಗಿ ನಾನು ಅಷ್ಟು ಶಾರ್ಟ್ಸ್ಗೆ ಪ್ರಿಫರೆನ್ಸ್ ಕೊಡ್ತಿರ್ಲಿಲ್ಲ. ನಾರ್ಮಲಾಗಿ ರೀಲ್ಸ್ ಮಾಡ್ತಿದ್ವಲ್ಲ ಅದನ್ನು ಆಗ್ತಿದ್ದೆ. ಅದು ಜಾಸ್ತಿ ಓಡ್ತಿರ್ಲಿಲ್ಲ ಶಾರ್ಟ್ಸ್. ಸೊ ಸಮಥಿಂಗ್ 1 2 or 3 ಶಾರ್ಟ್ಸು ಒಂದು ಸ್ವಲ್ಪ ಓಡಿತ್ತು ಅಷ್ಟೇ. ಇನ್ನೆಲ್ಲನೂ 2K 1.5K 1K ಆ ಥರನೇ ಓಡ್ತಿತ್ತು. ಮತ್ತು ಸೊ ಶಾರ್ಟ್ಸ್ಗೆ ಅಷ್ಟೊಂದು ಓಡ್ತಿಲ್ಲ. ಸೊ ಅದ್ರ ಮೇಲೆ ಏನಕ್ಕೆ ಅಷ್ಟೊಂದು ಡಿಪೆಂಡ್ ಆಗಬೇಕು, ಶಾರ್ಟ್ಸ್ ಬೇಡ ಅಂತೇಳಿ ನಾನು ನಾರ್ಮಲ್ ಲಾಂಗ್ ವಿಡಿಯೋಸ್ಗೆ ಫೋಕಸ್ ಮಾಡಿದೆ. ಶಾರ್ಟ್ಸ್ ಅಷ್ಟು ನಾನು ನಾರ್ಮಲಾಗಿ ರೀಲ್ಸ್ ಮಾಡೋದು, ಬೇರೆ ಬೇರೆ ಡ್ಯಾನ್ಸ್ ವಿಡಿಯೋಸ್ ಅದನ್ನೆಲ್ಲ ಹಾಕ್ತಿದ್ದೆ. ಸೊ ನಾರ್ಮಲಾಗಿ ಹೋಗ್ತಿತ್ತು. ಅದನ್ನಷ್ಟು ನನಗೆ 10M ಮಾಡೋದಕ್ಕೆ ನನ್ನ ಕೈಲಿ ಆಗಲ್ಲ ಅಂತ ಅಂದ್ಬಿಟ್ಟು ಲಾಂಗ್ ವಿಡಿಯೋಸ್ಗೆ ಫೋಕಸ್ ಮಾಡಿದೆ. ಲಾಂಗ್ ವಿಡಿಯೋಸಲ್ಲಿ ನನಗೆ ಕ್ಲಿಕ್ ಆಗಿದ್ದು ಬಂದು ಬಾಯ್ ಬೇಬಿ ಸಿಂಪ್ಟಮ್ಸ್. ಅದು 25K ಓಡಿತು. ಸೊ ಅದರಿಂದ ನನಗೆ ತುಂಬ ಚೆನ್ನಾಗಿ ವಾಚ್ ಅವರ್ಸ್ ಬಂತು. ಮತ್ತು ಇದು ಸ್ಕಿನ್ ಕೇರ್ ಟಿಪ್ಸಲ್ಲಿ ಇದು ಫೇಸ್ ಪ್ಯಾಕ್ದು ಅದು ಕೂಡ ನನಗೆ 12K 15K ಅಷ್ಟು ಓಡಿತ್ತು. ಮತ್ತು ಎಲ್ಲನೂ ಇದ್ರದ್ದೇ ಸಂಬಂಧಿಸಿದಂಥ ವೀಡಿಯೋಸ್ಗಳು ನನಗೆ ಏನು ವೆಯ್ಟ್ ಲಾಸ್ದಾಗಿರ್ಬೋದು, ಮತ್ತು ಗರ್ಲ್ ಬೇಬಿ ಸಿಂಪ್ಟಮ್ಸ್ ಆಗಿರ್ಬೋದು, ಮತ್ತು ಹೇರ್ ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದು ಈ ಥರ ನನಗೆ ಇನ್ಫಾರ್ಮೇಷನ್ ವೀಡಿಯೋದಲ್ಲಿ ಸ್ವಲ್ಪ ಚೆನ್ನಾಗಿ ಓಡ್ತು. ಬಟ್ ಬಾಯ್ ಬೇಬಿ ಸಿಂಪ್ಟಮ್ಸು ಒಂದು ವೀಡಿಯೋ ಸ್ಟಾರ್ಟಿಂಗ್ ಡೇಸಲ್ಲಿ ಹಾಕಿದ್ದು
25K ಇವಾಗ ಅದು ಪಾಪ್ಯುಲರ್ ನನ್ನ ಚಾನಲಲ್ಲಿ. ಅದರಿಂದ ಸ್ವಲ್ಪ ನನಗೆ ವಾಚ್ ಅವರ್ಸು ಕಂಪ್ಲೀಟ್ ಆಯಿತು. ಆ್ಯಂಡ್ ಇನ್ನು ಬೇರೆ ಬೇರೆ ಸಣ್ಣ ಪುಟ್ಟ ವೀಡಿಯೋಗಳಿಂದನೂ ಕಂಪ್ಲೀಟ್ ಆಯಿತು. ಸೊ ನೀವು ಮೋರ್ ದೆನ್ 8 ಮಿನಿಟ್ಸ್ಗಿಂತ ಜಾಸ್ತಿ ಹಾಕಿ, 8 ಮಿನಿಟ್ಸು 15 ಮಿನಿಟ್ಸ್ ಹಾಕಿ, ಆಗ ನಿಮಗೆ ವಾಚ್ ಅವರ್ಸು ಕಂಪ್ಲೀಟ್ ಆಗುತ್ತೆ. ಸೊ ಈ ವಿಡಿಯೋದಲ್ಲಿ ಸ್ವಲ್ಪನೇ ಹೇಳ್ತೀನಿ, ಮುಂದಿನೊಂದು ಬ್ರಾಡ್ ವಿಡಿಯೋ ಮಾಡಿ ಹಾಕ್ತೀನಿ ಹೇಗೆ ಏನು ಎತ್ತ ಅಂತ ಹೇಳಿ. ಸೊ ಈಗ ನನ್ನ ಹ್ಯಾಪಿನೆಸ್ನ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕೊಟ್ಟ ವಿಡಿಯೋ ಅಷ್ಟೇ ಇದು. ಸೊ ಹೇಗೆಲ್ಲ ನಾನು ಕಂಪ್ಲೀಟ್ ಮಾಡಿದೆ, ನನ್ನ ಜರ್ನಿ ಏನು ಅನ್ನೋದನ್ನು ನನಗೆ ತಿಳಿಸ್ಕೊಳ್ಳೋದಕ್ಕೋಸ್ಕರ. ಸೊ ನನ್ನದು ಜರ್ನಿ ಬಂತು. ಸೊ ನಾನು ಮನೇಲೇ ಇದ್ನಲ್ಲ, ಸೊ ಮನೇಲೇ ಇದ್ರಿಂದ ಏನಾದರೂ ಮಾಡಬೇಕು ಅಂತ ಹೇಳಿ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದ್ದು. ಸೊ ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿ ಫಸ್ಟು ನಾರ್ಮಲ್ ವೀಡಿಯೋಸು, ಶಾರ್ಟ್ಸು ಆ ಥರ ಎಲ್ಲ ಹಾಕೊಂಡು ಬರ್ತಿದ್ದೆ. ಸೊ ನನಗೆ ಆಮೇಲೆ ಲೈವ್ ಮಾಡಿದ್ರೆ ಇದು ವಾಚ್ ಅವರ್ಸು ಕಂಪ್ಲೀಟ್ ಆಗುತ್ತೆ ಜಾಸ್ತಿ ಅಂತ ಹೇಳ್ತಿದ್ರು. ಸೊ ನಾನು ಕೂಡ ಲೈವ್ 1 ಅವರ್ ಲೈವ್ ಮಾಡ್ತಿದ್ದೆ. ಸೊ 1 ಅವರ್ ಲೈವ್ ಮಾಡೋದ್ರ ಜೊತೆಗೆ ನನ್ನ ಇದು ಲಾಂಗ್ ವೀಡಿಯೋಸ್ಗಳನ್ನು ಹಾಕ್ತಿದ್ದೆ. ಲಾಂಗ್ ವೀಡಿಯೋಸು ಚೆನ್ನಾಗಿ ಓಡ್ತು ಸ್ಟಾರ್ಟಿಂಗ್ ಡೇಸಲ್ಲಿ. ಬರ್ತಾ ಬರ್ತಾ ವ್ಯೂಸ್ ಅಂದರೆ ಸ್ವಲ್ಪ ವ್ಯೂಸ್ ಒಂದೊಂದಕ್ಕೆ 50 ವ್ಯೂಸ್ ಬರುತ್ತೆ, ಒಂದೊಂದಕ್ಕೆ 100 ವ್ಯೂಸ್ ಬರುತ್ತೆ, ಒಂದೊಂದಕ್ಕೆ ಆ ಥರ ಕಡಿಮೆ ವ್ಯೂಸ್ಗಳು ಬರ್ತಾ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೆ ನಾವು ಏನೂ ಬಾದರ್ ಆಗಬಾರ್ದು, ಏನೂ ಬೇಜಾರು ಆಗ್ತಿರಂಗೆ. ಸೊ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು, ಡೈಲಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ನಾನಂತೂ ಡೈಲಿ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಯಾವಾಗ ಒಂದೊಂದು ದಿವಸ ವಿಡಿಯೋ ಮಾಡಿಲ್ಲ ಅಂದರೆ 1 ಡೇ ಸ್ಕಿಪ್ ಮಾಡ್ತಿದ್ದೆ, ಇಲ್ಲ 2 ಡೇಸ್ ಒನ್ಸ್ ಅದಕ್ಕೂ ನಾನು ಅಪ್ಲೋಡ್ ಮಾಡ್ತಿದ್ದೆ. ನೀವು ಯೂಟ್ಯೂಬರ್ ಆಗಬೇಕು ಅಂತಂದರೆ ಡೈಲಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡುವಂಥ ಹ್ಯಾಬಿಟನ್ನು ಇಟ್ಕೋಬೇಕು. ಪ್ರತಿಯೊಂದು ಏನಾದರೂ ನೀವು ಇನ್ಫಾರ್ಮೇಷನ್ ಚಾನಲ್ ಆಗಿರ್ಬೋದು, ನೀವೆಲ್ಲಾದ್ರೂ ಔಟ್ಸೈಡ್ ಹೋಗ್ತೀರಾ ಅದನ್ನು ವೀಡಿಯೋ ಮಾಡೋಕ್ಕೆ 8 ನಿಮಿಷ, ಇನ್ನು ಕಡಿಮೆ ಅಂದರೆ 5 ನಿಮಿಷದಿಂದ ಮೇಲೆ ಹಾಕಿ. ಆಗ ನಿಮ್ಮ ವೀಡಿಯೋಸು ಯಾವುದಾದ್ರೂ ಒಂದು ವಿಡಿಯೋ ಕ್ಲಿಕ್ ಆದರೆ ಸಾಕು, ಬೇಗ ನಿಮ್ಮ ವಾಚ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ. ಕೆಲವ್ರಿಗೆ 1 ಮಂತಲ್ಲಿ ಕಂಪ್ಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ 2 ಮಂತ್ಸು 3 ಮಂತ್ಸು ಈ ಥರ ಆಗ್ತಾ ಹೋಗುತ್ತೆ. ಸೊ ನಂದು 5 to 6 ಮಂತ್ಸ್ ಒಳಗಡೆ ಕಂಪ್ಲೀಟ್ ಆಯಿತು. ಸೊ ನನಗೆ ಖುಷಿ ಇದೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಮ್ಮ ಅಂಥವ್ರಿಗೆ ಅಷ್ಟು ಬೇಗ ಆಗಿರೋದ್ರೆ ಲಕ್ಕಿ ಅಂತಲೇ ಹೇಳ್ಬೋದು. ಬೇರೆಯವ್ರಿಗೆ 1 ಇಯರ್ 2 ಇಯರ್ ಆದರೂ ಆಗೋದಿಲ್ಲ. ಸೊ ನಾವು ಸ್ವಲ್ಪ ಲಕ್ಕಿ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ಶಾರ್ಟ್ಸು ರೆಗ್ಯುಲರ್ ಆಗಿ ಡೈಲಿ ಅಪ್ಲೋಡ್ ಮಾಡಿ, ಲಾಂಗ್ ವಿಡಿಯೋಸ್ ಕೂಡ ರೆಗ್ಯುಲರ್ ಆಗಿ ಅಪ್ಲೋಡ್ ಮಾಡಿ. ಕನ್ಸಿಸ್ಟೆನ್ಸಿ ಮುಖ್ಯ. ಸೊ ಯಾವತ್ತಾಗಲಿ ನಿಮಗೆ ವ್ಯೂಸ್ ಬರ್ತಿಲ್ಲ ಅಂತ ತೊಂದರೆ ಅಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ನೀವು ಹಾಕ್ತಾ ಹೋಗಿ, ಯೂಟ್ಯೂಬು ಸಜೆಸ್ಟ್ ಮಾಡ್ತಾ ಹೋಗುತ್ತೆ ನಿಮ್ಮ ವೀಡಿಯೋಸ್ ಯಾವುದಾದ್ರೂ ಚೆನ್ನಾಗಿ ಓಡುತ್ತೆ. ನಂದು ಮೇ ಬಿ ಒಂದು 20 to 30 ವೀಡಿಯೋಸು ಚೆನ್ನಾಗಿ ಓಡಿತ್ತು. ಸೊ ಅದರಿಂದ ನನಗೆ ವಾಚ್ ಅವರ್ಸು ಆಗಿ ಇಷ್ಟು ಬೇಗ ನನಗೆ ವಾಚ್ ಅವರ್ಸ್ ಕಂಪ್ಲೀಟ್ ಮಾಡಿ ನನ್ನ ಯೂಟ್ಯೂಬ್ಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಆಯಿತು ಅಂತಲೇ ಹೇಳ್ಬೋದು. ಓಕೆನಾ. ಸೊ ಇದು ಏನು ಅಂತ ಹೇಳಿದ್ರೆ, ಇದು ಸ್ಮಾಲ್ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ನಾನು ಒಂದು ದೊಡ್ಡ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಎಲ್ಲ ಫುಲ್ಲು ಕಂಪ್ಲೀಟಾಗಿ ಏನೇನೆಲ್ಲ ಆಯಿತು ಏನು ಇತ್ತ ಅಂತೇಳಿ ಕಂಪ್ಲೀಟಾಗಿ ಮಾಡಿದೆ ಇದು. ಸೊ ನಾನು ನೆನ್ನೆ ಅಪ್ಲೈ ಮಾಡಿದೆ. ಸೊ ಅದನ್ನು 24 ಅವರ್ಸ್ ಅಂದರೆ 2 weeks to 3 weeks ತೊಗೊಂಡಿದೆ. ಆಲ್ಮೋಸ್ಟ್ ಎಲ್ಲರೂ ಹೇಳೋ ಹಾಗೆ 24 hours to 48 hours ನಮ್ಮೆಲ್ಲ ಕರೆಕ್ಟಾಗಿತ್ತು ಅಂತಂದರೆ ಅಷ್ಟು ಬೇಗ 48 hours ಒಳಗಡೆನೆ ಆಗ್ಬಿಟ್ಟಿರ್ತಾರೆ. ಸೊ ನಾನು ನೋಡಬೇಕು ಇವತ್ತು ಅಂದರೆ ನಿನ್ನೆ ನೈಟ್ ನಾನು ಅಪ್ಲೈ ಮಾಡಿದ್ದು. ಸೊ ಇವತ್ತು ನೈಟ್ವರೆಗೂ ನಾಳೆವರೆಗೂ ಕಾಯಬೇಕು. ಅದು ಏನಾದರೂ ಅಪ್ಲೈ ಮಾಡಿದ ತಕ್ಷಣ ಅದನ್ನು ಕೂಡ ನಾನೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ಹೊಸ ಯೂಟ್ಯೂಬರ್ಸ್ ಯೂಟ್ಯೂಬ್ ಮಾಡಿ ನಿಮಗೂ ಕೂಡ ಒಳ್ಳೆ ಲೈಫ್ ಇದೆ ಇದರಲ್ಲಿ. ಸೊ ನೀವು ಕೂಡ ಅರ್ನ್ ಮಾಡ್ಬೋದು. ಸೊ ಇದರಿಂದ ಎಷ್ಟೋ ಜನಕ್ಕೆ ಹೆಲ್ಪ್ ಆಗಿದೆ. ನಾವು ಕೂಡ ವಿಡಿಯೋಸ್ ನೋಡ್ತೀವಿ, ಅದರಿಂದ ಸ್ಯಾಲ್ರಿನೂ ತೊಗೋಬೋದು. ನೀವು ಮನೇಲಿ ಇರ್ತೀರ, ಹೌಸ್ ವೈಫ್ ಆಗಿತ್ತು ಅಂತಂದರೆ ನೀವೇನೇನು ಮಾಡ್ತೀರಾ, ಡೈಲಿ ಬ್ಲಾಗ್ಸ್ ಆಗಿರ್ಬೋದು, ಅಂದರೆ ಕುಕಿಂಗ್ ಬ್ಲಾಗ್ಸ್ ಆಗಿರ್ಬೋದು, ಅದನ್ನೇ ಮಾಡಿ ಹಾಕಿದ್ರೆ ಯಾವುದಾದ್ರೂ ಒಂದು ವಿಡಿಯೋ ಕ್ಲಿಕ್ ಆದರೆ ಸಾಕು, ನಿಮಗೆ ಇದು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಆಗ ವಾಚ್ ಅವರ್ಸು ಕೂಡ ಜಾಸ್ತಿ ಹೋಗುತ್ತೆ. ಎಲ್ಲರೂ ಜನ ನೋಡಬೇಕು ವಾಚ್ ಅವರ್ಸು. ನೀವು ಶಾರ್ಟ್ಸಲ್ಲಿ ಫುಲ್ ಇದ್ದೀರಾ ಅಂತಂದರೆ 10 ಮಾಡಬೇಕು. ಅದಾದಮೇಲೂ ನೀವು ಇದು ಏನು ಕಂಪ್ಲೀಟ್ ಮಾಡಲೇಬೇಕು. ಯಾಕಂದರೆ ಲಾಂಗ್ ವೀಡಿಯೋಸ್ಗೆ ಫೋಕಸ್ ಮಾಡಿ. ಲಾಂಗ್ ವೀಡಿಯೋಸ್ ಓಡಲ್ಲ, ನಾನು ಮಾಡಲ್ಲ. ಇದು ಶಾರ್ಟ್ಸ್ ಬಂದು ಸಬ್ಸ್ಕ್ರೈಬರ್ಸ್ ಹೆಲ್ಪ್ ಆಗುತ್ತೆ. ಲಾಂಗ್ ವಿಡಿಯೋ ಬಂದು ನಿಮಗೆ ವಾಚ್ ಅವರ್ಸ್ಗೆ ಹೆಲ್ಪ್ ಆಗುತ್ತೆ. 4000 ವಾಚ್ ಅವರ್ಸ್ ಅಂದರೆ ಎಷ್ಟು ಕಷ್ಟ ಅಂತ ನಾನಂತೂ ನೋಡಿಬಿಟ್ಟೆ. ಎಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಸ್ಟ್ರಗಲ್ ಮಾಡಿ ನಾನು ಮಾಡಿದ್ದೀನಿ. ಡೈಲಿ ಏನು ಬೇರೆ ಕಡೆ ಚಿಂತೆ ಮಾಡಿದ್ರಂಗೆ. ಸೊ ಡೈಲಿ ಫೋಕಸ್ ಮಾಡಿ ಆ ಎಡಿಟಿಂಗ್ ಆಗಿರ್ಬೋದು, ವೀಡಿಯೋಸ್ ಆಗಿರ್ಬೋದು, ಪ್ರತಿಯೊಂದನ್ನು ಮಾಡಿ ಸಕ್ಸಸ್ಫುಲ್ ಆಗಿದೆ. ಇನ್ನೇನಿದ್ರು ಯೂಟ್ಯೂಬ್ ಕಡೆಯಿಂದ. ಸೊ ಓಕೆ, ನೀವು ಎಲಿಜಿಬಲ್ ಇದ್ದೀರಾ ಅಂತ ಹೇಳಿ ಅದನ್ನು ಅಪ್ಲೈ ಮಾಡ್ತೀನಿ ಮಾನಿಟೈಸೇಷನ್ಗೆ. ಅದು 48 hours ಟೈಮ್ ತೊಗೊಳುತ್ತೆ. ಸೊ ಅದು ಬಂದಿದ್ದ ತಕ್ಷಣ ನಾನು ಫುಲ್ ಹ್ಯಾಪಿ. ಸೊ ಇನ್ನು ಪಿನ್ ಬರಬೇಕು, ಇನ್ನು ಇಷ್ಟೊಂದು ಪ್ರಾಸೆಸ್ ಇದೆ, ಅದೆಲ್ಲ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಪೋರ್ಟ್ ಇಲ್ಲದ್ರೆ ನಾವು ಇಲ್ಲಿವರೆಗೂ ಬರೋಕ್ಕೆ ಚಾನ್ಸೇ ಇಲ್ಲ. ಸೊ ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ಮುಂದಕ್ಕೆ ಇನ್ನು ನಿಮ್ಮ ಸಪೋರ್ಟು ತುಂಬ ಬೇಕಾಗಿದೆ. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಲವ್ ಯು ಆಲ್.